ಇವೇನು ಗೊತ್ತಾ ಹುಳ, ಕೆಂಪು ಮೂತಿಯ ದುಂಬಿ ಅಂತ ಹೇಳಿ. ಇವು ಬಂದರೆ ತೆಂಗಿನ ಮರ ಡಮಾರು. ಇಲ್ಲಿ ನೋಡಿ, ಇಲ್ಲಿ ಹಸಿ ಹಸಿ ಗರಿಗಳೇ ಬಿದ್ದೋಗ್ತವೆ, ಸುಳಿನೂ ಮುರ್ಕೊಂಡ್ ಬಿದ್ದೋಗುತ್ತೆ ಹೇಳಿದ್ರೆ. ಈ ಹುಳ ತೋಟದಲ್ಲಿ ನೀವು ಹಿಡಿಲಿಲ್ಲ ಅಂತ ಹೇಳಿದ್ರೆ ತೆಂಗಿನ ತೋಟ ಎಷ್ಟು ವರ್ಷದ ಮರ ಆದರೂ ಡಮಾರೆ. ಅದರಲ್ಲೂ 5-6 ವರ್ಷದ ಮರ ತಿರುಳು ದಪ್ಪ ಇರ್ತೈತಿಲ್ಲ ಹಿಂಗೆ ಕೆಳಗಡೆದು ಕಾಂಡ, ಅವಕ್ಕಂತೂ ಮಾಡಿಸಂಗಿರುತ್ತೆ ಜಾಗ ಇದಕ್ಕೆ. ಈಗ ಹುಳ ಎಲ್ಲ ನೋಡಿದೀವಿ, ಅದನ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಕೇಳ್ತೀರಲ್ವಾ. ಅದಕ್ಕೆ ನೋಡಿ, ಮುಖ್ಯವಾಗಿ ಮಾಡ್ಬೇಕಿರೋಂಥ ಒಂದು ಕೆಲಸ ಫೆರಮೋನ್ ಟ್ರ್ಯಾಪ್ಗಳನ್ನ ಕಟ್ಟುವಂಥದ್ದು. ನೀವು ಒಂದು ಫೆರಮೋನ್ ಟ್ರ್ಯಾಪನ್ನು ತೆಗೆದುಕೊಂಡು, ಮೋಹಕ ಬಲೆ ಅಂತಲೂ ಕರಿತೀವಿ, ಅದನ್ನು ತಗೊಂಡು ಅದಕ್ಕೆ ಯಾವ ಕೆಮಿಕಲ್ ಹಾಕ್ಬಿಡಿ, ಬರೀ ಒಂದು ಶಾಂಪೂ ನೀರು ಹಾಕ್ಬಿಟ್ಟು ಅದ್ರ ಜೊತೆಗೆ ನೀವು ಈ ಥರ ಒಂದು ಫೆರಮೋನ್ದು ಒಂದು ಚಿಕ್ಕದು ಪ್ಯಾಕೆಟ್ ಕೊಟ್ಟಿರ್ತಾರೆ, ಅದನ್ನು ಕ್ಯಾಪಿಗೆ ಸಿಗಿಸ್ಬಿಟ್ಟು ಈ ಥರ ಬಕೆಟ್ನಲ್ಲಿ ಮಾಡಿಬಿಟ್ಟು ನೀವು ನೀಟಾಗಿ ಒಂದು ತೋಟದಿಂದ ಹೊರಗಡೆಗೆ, ತೋಟದ ಹೊರಗಡೆ ಕಟ್ಬಿಡಿ. ತೋಟದಿಂದ ಹೊರಗಡೆಗೆ ನೀವು ಒಂದು ನೆರಳಿನಲ್ಲಿ ಒಂದು 4 ಅಡಿ ಹೈಟು ಅಥವಾ 4-5 ಅಡಿ ಹೈಟಲ್ಲಿ ನೀವು ಇದನ್ನು ಕಟ್ಟಿದರೆ ಇದರಲ್ಲಿರುವಂತಹ ಒಂದು ಏನು ಆ ಮೋಹಕ ಸ್ಮೆಲ್ ಇರುತ್ತೆ, ಈ ಗಂಡು ಹುಳ ಮತ್ತು ಹೆಣ್ಣು ಹುಳ ಎರಡೂ ಅಟ್ರಾಕ್ಟ್ ಆಗ್ತವೆ. ಈಗ ಮುಂಚೆ ಎಲ್ಲ ಯಾವ್ದಾರು ಗಂಡು ಹುಳ ಬೀಳೋದು ಇಲ್ಲ ಹೆಣ್ಣು ಹುಳ ಬೀಳೋದು, ಈಗೆಲ್ಲ ಅಗ್ರಿಗೇಟೆಡ್ ಫೆರಮೋನ್ಸ್ ಅಂತ ಬರುತ್ತೆ, ಗಂಡು ಹುಳ ಹೆಣ್ಣು ಹುಳ ಎಲ್ಲ ಬರ್ತವೆ. ಈ ಥರ ನೀವು ಕಟ್ಟಿದಾಗ ಏನಾಗುತ್ತೆ, ಈ ಪ್ರೌಢಾವಸ್ಥೆಯಲ್ಲಿರುವಂತಹ ಕೀಟ ಏನಿರ್ತವೆ ಅಂದರೆ ಗಿಡಗಳಿಗೆ ಹೋಗಿ ಮೊಟ್ಟೆಕಂತ ಕೀಟ ಏನಿರ್ತವೆ ಅವು ಬಂದು ಇರಲಿಕ್ಕೆ ಬಿದ್ದು ಸಾಯೋದ್ರಿಂದ ನಿಮಗೆ ಒಂದು ಮರಕ್ಕೆ ಬಂದಿರುವಂಥ ಕೀಟಗಳು ಇನ್ನೊಂದು ಮರಕ್ಕೆ ಹೋಗಿ ಮೊಟ್ಟೆ ಇಕ್ಕುವಂಥದ್ದು ತಪ್ಪುತ್ತೆ. ನೋಡಿ, ಹಿಂಗೆ ಮೇಲೆ 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 ಹತ್ತಿ ಸಣ್ಣ ತೂತು ಒಳಗಡೆ ಬೀಳುತ್ತೆ. ನೀವು ಮಾಮೂಲಿ ಬಕೆಟ್ನ ಕಟ್ಬೇಡಿ, ಈ ತರ ಫೆರಮೋನ್ ಡಬ್ಬಗಳನ್ನ ಕಟ್ಟಿ. ಯಾಕಂತ ಹೇಳಿದ್ರೆ ಇದು ಹೊರಗಡೆ ಫುಲ್ ತೆಂಗಿನ ಮರದ ತರ ಸ್ವಲ್ಪ ರಫ್ ಆಗಿರುತ್ತೆ, ಒಳಗಡೆ ಜಾರೋ ತರ ಇರುತ್ತೆ, ಅಂದ್ರೆ ಸ್ಮೂತ್ ಆಗಿರುತ್ತೆ ಒಳಗಡೆ. ಈ ತರದ್ ನೀವು ಕಟ್ಬೇಕಿರುತ್ತೆ. ಒಂದು ಎಕರೆಗೆ 2-3 ಕಟ್ಟಿದ್ರೆ ಸಾಕಾಗುತ್ತೆ. ನಿಮಗೆ ಮೇ, ಜೂನ್, ಜುಲೈ ತಿಂಗಳಲ್ಲಿ ನಿಮಗೆ ಸಾಕಷ್ಟು ಹುಳಗಳು ಬಂದು ಬೀಳುವಂಥದ್ದು. ಹಾಗಾಗಿ ದಯವಿಟ್ಟು ರೈತರು ಈ ಒಂದು ಟೈಮ್ನ ಸದುಪಯೋಗ ಪಡಿಸ್ಕೊಂಡು ನೀವು ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಈ ಥರ ಫೆರಮೋನ್ ಬಲೆಗಳು ಅಥವಾ ಮೋಹಕ ಬಲೆಗಳನ್ನ ನೀವು ತರಿಸ್ಕೊಂಡು ಕಟ್ಟೋದ್ರಿಂದ ನಿಮ್ಮ ತೋಟಕ್ಕೆ ಬರುವಂಥ ಹುಳಗಳನ್ನ ನೀವು ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಇದಕ್ಕಿಂತ ಮುಖ್ಯವಾಗಿ ಹತೋಟಿ ಮಾಡ್ಬೇಕಂತ ಹೇಳಿದ್ರೆ, ಈಗಾಗಲೇ ಎಲ್ಲೆಲ್ಲಿ ಹುಳಗಳು ಬಂದು ಮರಗಳು ಸಾಕಷ್ಟು ಹಾಳಾಗಿರ್ತವೆ ಅಂಥ ಮರಗಳನ್ನ ದಯವಿಟ್ಟು ತೋಟದಿಂದ ಆಚೆ ಹಾಕಿ ಸುಟ್ಟಾಕಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಏನೇ ಮಾಡಿದರೂ ಕೂಡ ನಿಮ್ಮ ತೋಟದಿಂದ ಈ ಹುಳಗಳು ಆಚೆ ಹೋಗೋದಿಲ್ಲ.